ಡಿಸಿಎಂ ದಂಗಲ್ನ ಮಧ್ಯೆ ಮತ್ತೊಂದು ಫೈಟ್ ಜೋರಾಗಿದೆ. ಲೋಕಸಭಾ ಉಸ್ತುವಾರಿ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಡಿಸಿಎಂ ದಂಗಲ್ ಮಧ್ಯೆ ಮತ್ತೊಂದು ಫೈಟ್ ತಾರಕಕ್ಕೇರಿದೆ. ಲೋಕಸಭಾ ಉಸ್ತುವಾರಿ ವಿಚಾರಕ್ಕೆ ಈಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಹೈಕಮಾಂಡ್ ಅಂಗಳ ತಲುಪಿದ ಉಸ್ತುವಾರಿ ಜಟಾಪಟಿ. ಒಂದು ಕಡೆ ಡಿಸಿಎಂ ದಂಗಲ್ ಜೋರಾಗಿದೆ, ಅದರ ಮಧ್ಯದಲ್ಲಿ ಮತ್ತೊಂದು ಫೈಟ್ ಆರಂಭ ಆಗಿದೆ. ಲೋಕಸಭಾ ಉಸ್ತುವಾರಿ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದ್ದು, ಈ ವಿಚಾರ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ವಾರ್ಗೆ ಕಾರಣ ಆಗಿದೆ. ಚಿಕ್ಕೋಡಿ ಉಸ್ತುವಾರಿಯಾಗಿ ಹೆಬ್ಬಾಳ್ಕರ್ ನೇಮಕ ಮಾಡಿರೋದಕ್ಕೆ ಅಪಸ್ವರ ಎದ್ದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನೇಮಕಕ್ಕೆ ಚಿಕ್ಕೋಡಿ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ವಾರ್ಗೆ ಇದು ಕಾರಣ ಆಗಿದೆ. ಹೆಬ್ಬಾಳ್ಕರ್ ಉಸ್ತುವಾರಿಗೆ ಕಾಂಗ್ರೆಸ್ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಅಸಮಾಧಾನಗೊಂಡಿದ್ದಾರೆ. ಉಸ್ತುವಾರಿ ಬದಲು ಮಾಡದಿದ್ರೆ ರಾಜೀನಾಮೆಗೂ ಕೂಡ ಸಿದ್ಧ ಅಂತ ಹೇಳಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮುಂದೆ ಪ್ರಕಾಶ್ ಹುಕ್ಕೇರಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಚಿಕ್ಕೋಡಿ ಉಸ್ತುವಾರಿಯಾಗಿ ಹೆಬ್ಬಾಳ್ಕರ್ ನೇಮಕಕ್ಕೆ ಈಗ ಅಪಸ್ವರ ಕೇಳಿಬಂದಿದೆ. ಆ ಅಪಸ್ವರ ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ, ಉಸ್ತುವಾರಿ ಬದಲಾವಣೆ ಮಾಡಿಲ್ಲ ಅಂದ್ರೆ ನಾವು ರಾಜೀನಾಮೆ ಕೊಡೋದಕ್ಕೂ ಹಿಂದು ಮುಂದೆ ನೋಡಲ್ಲ ಅಂತ ಕಾಂಗ್ರೆಸ್ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಚಿಕ್ಕೋಡಿ ಉಸ್ತುವಾರಿಯ ವಿಚಾರ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಡಿಸಿಎಂ ದಂಗಲ್ ಜೋರಾಗಿದೆ, ಅದರ ಮಧ್ಯದಲ್ಲಿ ಶುರುವಾಗಿರುವಂತಹ ಮತ್ತೊಂದು ಫೈಟ್ ಎಷ್ಟರ ಮಟ್ಟಿಗೆ ಇದು ಸದ್ದು ಮಾಡ್ತಾ ಇದೆ ಅಂದ್ರೆ, ಹೈಕಮಾಂಡ್ ಅಂಗಳ ತಲುಪಿದೆ ಚಿಕ್ಕೋಡಿ ಉಸ್ತುವಾರಿ ವಿಚಾರ. ಸೊ ಇದು ಯಾವ ರೀತಿ ಹೈಕಮಾಂಡ್ ಇದನ್ನ ನಿಭಾಯಿಸತ್ತೆ ಅಂತ, ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ರಾಜೀನಾಮೆ ಕೊಡೋದಕ್ಕೂ ರೆಡಿ ಅಂತಿದ್ದಾರೆ. ಹೌದು ಶ್ವೇತಾ, ಈ ಪ್ರಕರಣ ದಿನೇ ದಿನೇ ಗಂಭೀರವಾಗ್ತಾ ಇದೆ ಕಳೆದ 2 ದಿನಗಳಿಂದಲೂ ಕೂಡ. ಯಾಕಂದ್ರೆ ಮೊದಲು ಅವರು ಉಸ್ತುವಾರಿಗಳನ್ನ ನೇಮಕ ಮಾಡಿದಂತ ಸಂದರ್ಭದಲ್ಲಿ ಅಸಮಾಧಾನ ಸ್ಫೋಟ ಆಗಿತ್ತು. ಯಾಕಂದ್ರೆ ಹಿರಿಯ ಸಚಿವರನ್ನ ಅಲ್ಲಿಗೆ ನೇಮಕ ಮಾಡಲಾಗಿತ್ತು. ಯಾಕಂದ್ರೆ ಬೆಳಗಾವಿ ರಾಜಕಾರಣದಲ್ಲಿ ಇಂಥವು ಎಲ್ಲವೂ ಕೂಡ ನಿರೀಕ್ಷೆ ಮಾಡಬಹುದಾಗಿತ್ತು. ಇದನ್ನ ನಿರೀಕ್ಷೆ ಮಾಡಿಯೇ ಸಿದ್ದರಾಮಯ್ಯನವರು HK ಪಾಟೀಲ್ ಅವರನ್ನ ನೇಮಕ ಮಾಡಿದ್ರು. ಅದಾದ ನಂತರ ಫೈನಲ್ ಲಿಸ್ಟ್ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ. ಈ ಬದಲಾವಣೆ ಆದ ಕೂಡಲೇ ಅಸಮಾಧಾನ ಸ್ಫೋಟ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಚಿಕ್ಕೋಡಿಗೂ ಏನು ಸಂಬಂಧ ಅನ್ನುವಂಥದ್ದು ಶುರುವಾಗುತ್ತೆ. ಯಾಕಂದ್ರೆ ಈ ಹಿಂದೆ ಅದೇ ಕ್ಷೇತ್ರವನ್ನ ಹುಕ್ಕೇರಿ ಅವರು ಪ್ರತಿನಿಧಿಸಿದ್ರು. ಅಂತ ಹೊತ್ತಲ್ಲಿ ಈ ರೀತಿಯ ನೇಮಕ ತೀವ್ರ ಸಂಚಲನವನ್ನು ಕೂಡ ಮಾಡಿದೆ, ಮತ್ತೆ ಅಸಮಾಧಾನಕ್ಕೂ ಕೂಡ ಕಾರಣವಾಗಿರುವಂತದ್ದು. ಪ್ರಕಾಶ್ ಹುಕ್ಕೇರಿ ಅವರು ನೇರವಾಗಿ ಸತೀಶ್ ಜಾರಕಿಹೊಳಿ ಅವರ ಬಳಿ ಒಂದು ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ, ಮತ್ತೆ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ, ರಾಜೀನಾಮೆ ಮಟ್ಟಕ್ಕೂ ಕೂಡ ಯೋಚನೆ ಮಾಡಿದ್ವಿ. ಅಪ್ಪ ಮಗ ಇಬ್ರು ಅಂದ್ರೆ ಪ್ರಕಾಶ್ ಹುಕ್ಕೇರಿ ಮತ್ತೆ ಶಾಸಕ ಗಣೇಶ್ ಹುಕ್ಕೇರಿ ಇಬ್ರು ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿರುವಂತದ್ದು. ಹಾಗಾಗಿ ಈಗ ತಕ್ಷಣಕ್ಕೆ ಏನು ಮಾಡ್ಲಿಕ್ಕೆ ಇಲ್ಲ, ಇದನ್ನ ನಿಧಾನಕ್ಕೆ ಸರಿಪಡಿಸೋಣ ಅನ್ನುವಂತಹ ಒಂದು ಆಶ್ವಾಸನೆಯನ್ನ ಜಾರಕಿಹೊಳಿ ಅವರು ನೀಡುವ ಜೊತೆಗೆ ಇದನ್ನ ಸಿಎಂ ಜೊತೆ ಚರ್ಚಿಸಿ ಇದನ್ನ ಬಗೆಹರಿಸೋಣ ಅನ್ನುವಂಥದ್ದನ್ನ ಹೇಳಿ, ಆ ಭರವಸೆಯನ್ನ ಹೇಳಿ ಇಬ್ಬರನ್ನು ಸುಮ್ಮನಿರಿಸಲಾಗಿದೆ. ಆದ್ರೆ ಇವತ್ತಲ್ಲ ನಾಳೆ ಇದು ಪುನಃ ಸಿಎಂ ಅಂಗಳಕ್ಕೆ ಬರುತ್ತೆ. ಮತ್ತೆ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಗಮನಕ್ಕೆ ತರಲಿಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪ್ರಕಾಶ್ ಹುಕ್ಕೇರಿ ಅವರು ಮಾಡ್ಕೊಂಡಿದ್ದಾರೆ. ಇದನ್ನ ಸರಿಪಡಿಸದೆ ಹೋದ್ರೆ ಆರಂಭದಲ್ಲೇ ವಿಘ್ನ ಅನ್ನುವಂಥದ್ದು, ಅಂದ್ರೆ ಲೋಕಸಭಾ ಚುನಾವಣೆಯ ಸಿದ್ಧತೆಯ ಸಂದರ್ಭದಲ್ಲೇ ವಿಘ್ನ ಶುರುವಾಗುವುದಂತೂ ಕಾಂಗ್ರೆಸ್ಗೆ ಗ್ಯಾರಂಟಿ. ಶ್ವೇತಾ, ಓಕೆ, ಈಗ ಪ್ರಕಾಶ್ ಹುಕ್ಕೇರಿ ಅವರು ಕೇವಲ ತಮ್ಮ ಅಸಮಾಧಾನವನ್ನ ಹೊರಹಾಕಿ ಸುಮ್ಮನೆ ಕೂತಿಲ್ಲ, ಸಿಎಂ ಜೊತೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿಕ್ಕೋಡಿ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ ಪ್ರಕಾಶ್ ಹುಕ್ಕೇರಿ. ಈಗ ಅವರು ಇದ್ರ ಬಗ್ಗೆ ಒಂದು ದೊಡ್ಡ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಉಸ್ತುವಾರಿ ಸಚಿವೆಯ ಬಗ್ಗೆ ಅಂತ ಅಂದ್ರೆ, ಇಷ್ಟಕ್ಕೆ ಇದನ್ನ ಬಿಡೋದಿಲ್ಲ ಅವರು. ಈಗ ಹೈಕಮಾಂಡ್ ಅಂಗಳ ಕೂಡ ಈ ವಿಚಾರ ತಲುಪ್ತಾ ಇದೆ ಅಂತ ಅಂದ್ರೆ, ಇದು ಬಹಳ ದೊಡ್ಡ ಸದ್ದು ಮಾಡೋದು ಪಕ್ಕಾ ಹಾಗಾದ್ರೆ. ಹೌದು ಗಂಭೀರ ಸ್ವರೂಪವನ್ನು ಕೂಡ ಪಡ್ಕೊಂಡಿರುವಂತದ್ದು. ಅಂದ್ರೆ ಏಕಾಏಕಿ ಅಲ್ಲಿನ ಹಿರಿಯ ನಾಯಕರನ್ನ ಸಂಪರ್ಕ ಮಾಡದೆ ಈ ಹಿಂದೆ ಇದನ್ನೆಲ್ಲವನ್ನ ಕೂಡ ಜಾಣ್ಮೆಯಿಂದ ಸಿದ್ದರಾಮಯ್ಯ ಅವರು ನಿರ್ವಹಿಸಿದ್ರು, ಎಚ್ ಕೆ ಪಾಟೀಲ್ ಅವರನ್ನ ಕೂಡ ನೇಮಕ ಮಾಡುವ ಮೂಲಕ. ಆದ್ರೆ ಇದನ್ನ ಹೊರತಾಗಿ ಈಗ ಏಕಾಏಕಿ ಚೇಂಜ್ ಮಾಡಿರುವಂತದ್ದು ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದು ಎಲ್ಲಾ ಹಂತದಲ್ಲೂ ಕೂಡ ಚರ್ಚೆ ಮಾಡ್ಲಿಕ್ಕೆ ಪ್ರಕಾಶ್ ಹುಕ್ಕೇರಿ ಸಿದ್ಧತೆ ನಡೆಸಿದ್ದಾರೆ. ಶ್ವೇತಾ, ಓಕೆ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹಾಗಾದ್ರೆ? ಯಾಕಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬದಲಾವಣೆ ಮಾಡಲೇಬೇಕು ಅಂತ ಪ್ರಕಾಶ್ ಹುಕ್ಕೇರಿ ಪಟ್ಟು ಹಿಡಿದಿದ್ದಾರೆ. ಈ ಪಟ್ಟನ್ನ ಇವರು ಸಡಿಲಿಸೋ ಲಕ್ಷಣ ಕಾಣಿಸ್ತಾ ಇಲ್ಲ. ಹಂಗಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬದಲಾವಣೆ ಮಾಡುವಂತಹ ಗೋಜಿಗೆ ಸರ್ಕಾರ ಇಳಿಯತ್ತಾ? ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಪ್ರತಿಷ್ಠೆ ಪ್ರಶ್ನೆ ಆಗ್ಬಿಡುತ್ತೆ. ಬಹಳ ದೊಡ್ಡ ಜಟಾಪಟಿ ಹಾಗಾದ್ರೆ.
ಹೌದು. ಆದ್ರೆ ಪ್ರತಿಷ್ಠೆ ಅನ್ನೋದಕ್ಕಿಂತ ಆ ಕ್ಷೇತ್ರದ ಒಂದು ಹಿರಿಯ ಮುಖಂಡರನ್ನ, ಶಾಸಕರನ್ನ ಗಣನೆಗೆ ತೆಗೆದುಕೊಂಡು ಲೋಕಸಭಾ ಚುನಾವಣೆಗೆ ಹೋಗ್ಬೇಕಾಗತ್ತೆ. ಇದನ್ನ ಹೈಕಮಾಂಡ್ ಕೂಡ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಈ ಹಿಂದೆ ಅದೇ ಕ್ಷೇತ್ರದಿಂದ ಪ್ರಕಾಶ್ ಹುಕ್ಕೇರಿ ಅವರು ಸಂಸದರಾಗಿದ್ರು ಅನ್ನುವಂಥದ್ದು ಬಹಳ ಮುಖ್ಯ. ಈಗ ಎಲೆಕ್ಷನ್ ಟಿಕೆಟ್ ನಲ್ಲೂ ಕೂಡ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದು ಫಲಿತಾಂಶದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅನ್ನುವಂತ ಒಂದು ಸಂದೇಶವನ್ನ ಈಗ ಆಲ್ರೆಡಿ ಪ್ರಕಾಶ್ ಹುಕ್ಕೇರಿ ಅವರು ಏನು ಅಲ್ಲಿನ ಬೆಳಗಾವಿ ಜನಪ್ರತಿನಿಧಿಗಳಿಗೆ ರವಾನಿಸಿದ್ದಾರೆ. ಈ ಕುರಿತು ಈವನ್ ಸತೀಶ್ ಜಾರಕಿಹೊಳಿ ಅವರ ಜೊತೆಯೂ ಕೂಡ ಒಮ್ಮೆ ಚರ್ಚೆ ನಡೆಸಿದರೆ, ಅಸಮಾಧಾನವನ್ನ ಹೇಳಿದರೆ, ಮತ್ತೆ ನಾನು ಯಾವ ತೀರ್ಮಾನಕ್ಕೂ ಹಿಂದೇಟು ಹಾಕುವನಲ್ಲ ಅನ್ನುವಂಥದ್ದು ಕೂಡ ಒಂದು ಮಾಹಿತಿಯನ್ನ ರವಾನಿಸಿದ್ದಾರೆ. ಜೊತೆಗೆ ಎಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ ಎಲ್ಲಾ ಟಾಸ್ಕ್ ಗಳನ್ನು ಕೂಡ ಮಾಡಿದ್ದಾರೆ. ನೀವು ಎಂಪಿಗೆ ನಿಲ್ಬೇಕು ಅಂದ್ರೆ ಎಂಪಿಗೆ ನಿಂತಿದ್ದಾರೆ, MLC ನಿಲ್ಬೇಕು ಅಂದ್ರೆ MLC ನಿಂತಿದ್ದಾರೆ. ಸೊ ಈ ರೀತಿ ಟಾಸ್ಕ್ ತೆಗೆದುಕೊಂಡು ಗೆದ್ದು ಕೂಡ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದನ್ನ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದೆ. KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಈ ತಕ್ಷಣದ ಬದಲಾವಣೆಯನ್ನ ಅಂದ್ರೆ ಹೆಬ್ಬಾಳ್ಕರ್ ಅವರನ್ನ ಅಲ್ಲಿ ಹಾಕಿ HK ಪಾಟೀಲ್ ಅವರನ್ನ ವಿತ್ಡ್ರಾ ಮಾಡಿರುವಂತದ್ದು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕಾಗತ್ತೆ. ಆ ಕ್ಷೇತ್ರದ ನಾಯಕರನ್ನ ಇನ್ಕ್ಲೂಡಿಂಗ್ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಅವ್ರನ್ನ ಕರೆದು ಮಾತನಾಡಬೇಕಾಗತ್ತೆ. ಸೊ ಇವೆಲ್ಲವೂ ಕೂಡ ಯಾವುದೇ ಪ್ರೊಸೀಜರ್ ನಡೆದೆ ಅಥವಾ ಅವರನ್ನ ಗಣನೆಗೆ ತೆಗೆದುಕೊಳ್ಳದೆ ಮಾಡಿರುವಂತದ್ದು ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.